ರಿಪೋರ್ಟಿಂಗ್ ಮಾಡ್ತೀಯಾ? ಮಾತಾಡ್ತೀಯಾ? ಇರ್ಲಿ. ಮತ್ತೆ ಇದು ಅಂಗನವಾಡಿಯಲ್ಲಿದೆ? ಹುಯಿಲ್ನಾಥದಲ್ಲಿ. ಇಲ್ಲಿಂದ ಎಷ್ಟು ದೂರ? ಇಲ್ಲಿಂದ ಒಂದ್ 2 ಕಿಲೋಮೀಟರ್ ಅನ್ಸುತ್ತೆ. ಏನ್ರಲ್ಲಿ ಹೋಗ್ತೀರಾ? ನಡ್ಕೊಂಡು ಇಲ್ಲ ಗಾಡಿಲಿ. ನಡ್ಕೊಂಡು? ಗಾಡಿ ಗಾಡಿ ಇದೆ, ಸ್ವಂತ ಇದೆ, 2 ವೀಲರ್. ಅದ್ ಯಾವಾಗ ಇರಲ್ಲ? ನಡ್ಕೊಂಡು ಹೋಗೋದು ಪೆಟ್ರೋಲ್ ಇಲ್ಲ ಅಂದ್ರೆ ಇರಲ್ಲ. ಪೆಟ್ರೋಲ್ ಇಲ್ಲ ಅಂದ್ರೆ ನಡ್ಕೊಂಡು ಹೋಗ್ಬೇಕು. ಬಸ್ಸು ಆಟೋ ವ್ಯವಸ್ಥೆ ಏನಿಲ್ಲ? ನಾವ್ ಫೋನ್ ಮಾಡಿದ್ರೆ ಆಟೋದವ್ರು PG ಪಾಳ್ಯದಿಂದ ಬರ್ತಾರೆ. ಬಸ್ ಅಂದ್ರೆ ಒಂದೇ ಸಲ ಆಟೋದವ್ರು ಇಲ್ಲಿಗೆ ಬರ್ಬೇಕು. ಅವ್ರು 100 ರೂಪಾಯಿ. ಎಷ್ಟು? 100 ರೂಪಾಯಿ 2 ಕಿಲೋಮೀಟರ್ಗೆ? 2 ಕಿಲೋಮೀಟರ್ಗೆ 100 ರೂಪಾಯಿ. ಒಬ್ರಾದ್ರೂ ಹೋಗಿ ಎಷ್ಟ್ ಜನ ಆದ್ರೂ ಹೋಗ್ಲಿ, ಒಬ್ರು ಒಂದ್ಸಲಿ ಬಂದ್ರೆ 100 ರೂಪಾಯಿ ಕೊಡ್ಬೇಕು. ಅಂಗನವಾಡಿಯಲ್ಲೆಲ್ಲ ಬಾಣಂತಿಗೆ ಸಿಗ್ಬೇಕಾಗಿರೋದೆಲ್ಲ ಚೆನ್ನಾಗಿ ಸಿಗ್ತಾ ನಿಮ್ಗೆ? ಸಿಗ್ತಿದೆ, ಆದ್ರೆ ಅದು ಒಂದೊಂದ್ ತಿಂಗಳು ಮಿಸ್ ಆದ್ರೂ ಇನ್ನೊಂದ್ ತಿಂಗಳು ಕೊಡ್ತಾರ ಅವ್ರು. ಒಂದ್ ತಿಂಗಳು ಅದು 2 ಸೇರ್ಸ್ ಕೊಡ್ತಾರ ಅಥವಾ ಇಲ್ಲ, ಒಂದೇ ತಿಂಗಳು ಕೊಡೋದು. ಅದೇಂಗ್ ಮತ್ ಕೊಡ್ತಾರೆ ಅಂತ ಲೆಕ್ಕ ಬರುತ್ತೆ ನಿಮ್ಗೆ? ಈಗ ಈ ತಿಂಗಳು 1,000 ರೂಪಾಯಿ ಕೊಡ್ಬೇಕು ಅನ್ಕೊಳ್ಳಿ, ನೆಕ್ಸ್ಟ್ ತಿಂಗಳು ಅದು ಸೇರಿಸಿ 2,000 ರೂಪಾಯಿ ಕೊಡ್ಬೇಕು. ಅವಾಗ ಮಾತ್ರ ಸಿಕ್ತು ಅಂತ ಒಪ್ಕೋತೀನಿ. ನೆಕ್ಸ್ಟ್ ತಿಂಗಳು 1,000 ಕೊಟ್ರೆ 1 ತಿಂಗಳು ಡಮಾರು ಅಲ್ವಾ? ಮೊಟ್ಟೆ 17 ಮೊಟ್ಟೆ ಕೊಡ್ತಾರೆ. 17 ಮೊಟ್ಟೆ? 17 ಮೊಟ್ಟೆ ಕೊಡ್ತಾರಂತೆ. ತಿಂಗಳಿಗೆ 25 ಮೊಟ್ಟೆ ಕೊಡ್ಬೇಕು. ಅದಂಗ್ 17 ಮೊಟ್ಟೆ ಕೊಟ್ಟರು? ಅಲ್ಲಿ ಮಿಕ್ಕಿರೋ ಅಂತ ಎಷ್ಟು 8 ಮೊಟ್ಟೆ ಗೊಳಮ್ಮ, 8 ಮೊಟ್ಟೆ ಆಮ್ಲೆಟ್ ಮಾಡ್ಕೊಂಡು ಕುಡ್ಕೊಬಿಟ್ರಿ ನೀವು ಅಂಗನವಾಡಿಯವರು. ಆಮೇಲೆ ಫುಡ್ ಅದೇ ಇದು ಕಾಳು ಸ್ವಲ್ಪ, ಆಮೇಲೆ ಫುಡ್ ಎಲ್ಲ ಸಿಗುತ್ತಲ್ಲ, ಅದು ಬೆಲ್ಲ ಪ್ಯಾಕೆಟ್ ಅಲ್ಲಿ ಕೊಡ್ತಾರೆ. ಅದೇ ಪ್ಯಾಕೆಟ್ ಅಲ್ಲೇ ಒಂದ್ ಪ್ಯಾಕೆಟ್ ಕೊಡ್ತಾರೆ. ಹಿಟ್ಟಿನ ಫುಡ್ ಬರುತ್ತಲ್ಲ, ಅದು ಒಂದೊಂದ್ ಪ್ಯಾಕೆಟ್ ಕೊಡ್ತಾರೆ. ಅದೆಲ್ಲ ಕೊಡ್ತಾವ್ರ? ಎಷ್ಟು ಕೊಡ್ತಾವ್ರೆ? ಒಂದೊಂದ್ ಪ್ಯಾಕೆಟ್ ಕೊಡ್ತಾರೆ. 2 ಕೊಡ್ಬೇಕು ಪಾಪ. ಇವ್ರಿಗೆ ಗೊತ್ತಿಲ್ಲ, ಕೊಟ್ಟಿದ್ದು ಇಸ್ಕೊ ಬರ್ತಾರೆ. ರೇಷನ್ ಕಾರ್ಡು ಇದೆ? ಸರಿ, ಆಯ್ತು. ಮತ್ತೆ ಏರಿಯಾದಲ್ಲಿ ಏನ್ ಪ್ರಾಬ್ಲಮ್? ನೀರ್ ಬರೋದಿಲ್ಲ, ನೀರ್ ಸಮಸ್ಯೆ, ಮತ್ತೆ ಬಸ್ ಸಮಸ್ಯೆ, ರೋಡ್ ಸಮಸ್ಯೆ. ಮನೆ ಬಾಡಿಗೆ ಸಾಕು. ಈಗ ನೋಡಿ, ಪಾಪ ಇವ್ರಿಗೇನ್ ಪರವಾಗಿಲ್ಲ, ಮನೆ ತೊಂದರೆ ಇಲ್ಲ. ಬೇರೆಯವರಿಗೆಲ್ಲ ಮನೆ ಅವಶ್ಯಕತೆ ಇದೆ. ನೀರಿನ ಸಮಸ್ಯೆ, ಬಸ್ಸಿನ ಸಮಸ್ಯೆ, ಈ ತರ. ಒಂದ್ ವೇಳೆ ಏನಾದ್ರು ಹೆಚ್ಚು ಕಮ್ಮಿ ಏನೋ ಒಂದು ಎಮರ್ಜೆನ್ಸಿ ಆಂಬುಲೆನ್ಸ್ ಫೋನ್ ಮಾಡಿದ್ರೆ ನಾವು ಅಲ್ಲಿದೀವಿ ಇಲ್ಲಿದೀವಿ ಅಂತ ಹೇಳ್ತಾರೆ. ಅಲ್ಲಿದೀವಿ ಇಲ್ಲಿದೀವಿ, ಇಲ್ಲಿ ಸಾಯ್ತಿದೀವಿ ಅಂತ ಯಾರು ಸಾಯಿರಿ ಅಂತಾರೆ. ಸರಿ, ಹಂಗ್ ಗುರೈಸ್ತದಿಯೇ? ಏನ್ ಹಂಗ್ ಗುರೈಸ್ತದಿಯೇ? ಸರಿ ಆಯ್ತು, ಓಕೆ. ಆಮೇಲೆ ಇದ್ಯಾರು ಇವ್ರು? ಹಲೋ, ಎಕ್ಸ್ಕ್ಯೂಸ್ ಮೀ. ಚಾರಂಡಿ ಒಳಗ್ ಕುತ್ಕೊಬಿಡಿ ಅತ್ಲಾಗೆ. ಏನ್ ನಿಮ್ಮ ಹೆಸರು? ಸಕ್ರಿಬಾಯಿ ಅಂತ. ಸಕ್ಕರೆ ಬೈಲು? ಸಕ್ರಿ ಬೈ? ನಮ್ಮೂರ್ ಕಡೆ ಒಂದ್ ಸಕ್ಕರೆ ಬೈಲು ಅಂತ ಊರಿದೆ. ಏನಪ್ಪ ಇದು ಸಕ್ರಿ ಬೈ ಅವ್ರೆ, ನಿಮ್ ಬಾಯಿಗೆ ಸಕ್ಕರೆನ ಉಪ್ಪ? ರಾಜಕಾರಣಿಗಳು ಕೊಡ್ತಾರದು? ಏನಿಲ್ಲ ಸರ್. ಏನು ಇಲ್ವಾ? ಸರಿ, ಹೋಯ್ತೇನೆ ಬಿಡಿ. ಹೋಗ್ಲಾ ಹೇಳಿ, ಏನ್ ನಿಮ್ ಪ್ರಾಬ್ಲಮ್? ಏನಿಲ್ಲ ಸರ್ ಪ್ರಾಬ್ಲಮ್. ಏನು ಇಲ್ವಾ? ಮನೆಯಲ್ಲಿ ಮನೆ ಇಲ್ಲ ಸರ್. ಮನೆ ಇಲ್ವಾ? ಬಾಡಿಗೆ ಮನೆ ಇದೀವಿ. ಬಾಡಿಗೆ ಮನೆ ಇದ್ದೀರಾ? ಮನೆ ಕೊಡ್ಬೇಕು. ಮಂಜಣ್ಣ ನಮಸ್ಕಾರ ಕಣ್ರಣ್ಣ. ಒಂಚೂರು ಗುಡ್ಗಾಡ್ ಕಡೆಗೂ ಬರ್ರಿ. ಎಲೆಕ್ಷನ್ ಟೈಮಲ್ಲಿ ಅವ್ರು ಬರ್ತಾರ ಇಲ್ಲ ಅವ್ರ ಜೊತೆ ಇರ್ತಾರಲ್ಲ ಟಿಂಗ್ ಟಾಂಗ್ ಗಳು ಬರ್ತಾರ ಅಥವಾ ಯಾರು ಬರ್ತಾರೆ? ಟಿಂಗ್ ಟಾಂಗ್ ನೋಳೆ ಬರ್ತಾರ? ಕಾಸು ಬರ್ತೈತಾ? ಬರ್ತದೆ ಸರ್. ಬರ್ತದೆ. ಸರಿ ಆಯ್ತು ಓಕೆ. ಬನ್ನಿ ಹೋಗೋದ ಮುಂದಕ್ಕೆ. ಯಾರ್ರಿ ಇವರು? ಗಂಡೆಕ್ಲು ಸಂಘ ಇಷ್ಟಣ? ನಿಮ್ ಮಾತು ಮುಗೀತು? ಮುಗಿತಾ? ನಾವು ಫುಲ್ ಫ್ರೆಂಡ್ಸ್ ನಾವೀಗ ಇಲ್ಲಿ. ಇವರೆಲ್ಲ ನಮಗೆ ಫ್ರೆಂಡ್ ಅಲ್ಲ, ನೀವು ನಮಗೆ ಫ್ರೆಂಡ್. ಏನ್ ನಿಮ್ಮ ಹೆಸರು? ರಂಗಸ್ವಾಮಿ ಅಂತ. ರಂಗಸ್ವಾಮಿ ಹೇಳಿ ಸ್ವಾಮಿ, ಏನ್ ನಿಮ್ ಪ್ರಾಬ್ಲಮ್ ಸ್ವಾಮಿ? ಸರ್, ಐಕ್ಳಿಗೆ ಬಸ್ಗಳಿಲ್ಲ. ಊರಿಂದ 3-4 ಕಿಲೋಮೀಟರ್ ನಡ್ಕ ಬರ್ಬೇಕು. ಒಂದಿನ ಬಂದ್ರೆ 8 ದಿನ ಬರಲ್ಲ ಬಸ್ಸು. ಹೆಣ್ಮಕ್ಳುಗಳೆಲ್ಲ 3-4 ಕಿಲೋಮೀಟರ್ ನಡ್ಕ ಬರ್ಬೇಕು. ಇಲ್ಲಿ 7 ಗಂಟೆ ಬಂದು ಸೇರ್ತವೆ. ಐಕ್ಳು ಸಮಸ್ಯೆ ಆಗ್ಬಿಡುತ್ತೆ, ಬಸ್ಗಳು ಇಲ್ಲ ಇಲ್ಲಿ. ಅದಕ್ಕೆ ಸಮಸ್ಯೆ ಆಗ್ಬಿಡುತ್ತೆ ಬಸ್ಗಳು. ಆಮೇಲೆ ನೀರು ಸಮಸ್ಯೆ. ನೀರಿಲ್ಲ. 2 ಬಿಂದಿಗೆ 3 ಬಿಂದಿಗೆ ಸಿಗುತ್ತೆ ಅಷ್ಟೇ ಸರ್, ನೀರಿಲ್ಲ. ಸಮಸ್ಯೆ ಇದೆ ಸರ್ ಇಲ್ಲಿ. ಎಲ್ಲ ಗುಡ್ಗಳು ಸರ್ ಫುಲ್. ನಮ್ಮವು ಆನೆ ಚಿರತೆಗಳು 6 ಗಂಟೆ ಮೇಲೆ ಮನೆಯಿಂದ ಈಚೆ ಕಡೆ ಕಾಯ್ತಾ ಇಲ್ಲ. ಆನೆಗಳು ಬಂದು ಮನೆ ಮುಚ್ಚೆ ನಿಂತ್ಕೊತವೆ. ಟೈಮ್ ಎಷ್ಟಾಗತ್ತಪ್ಪ? ನಾವು 6 ಗಂಟೆ ಒಳಗೆ ಆಚೆ ಮನೆ. ಆ ಚಿರತೆಗಳು ಸರ್ ನಿದ್ರು ಸರ್ ಇರೋ ನಾವೆಲ್ಲ. ಚಿರತೆಗಳು 6 ಗಂಟೆಗೆ ಬರ್ತವೆ ಮನೆ ತಕ್ಕೆ. ಏನೋ ಸಮಸ್ಯೆ ಆಗ್ಬಿಟ್ಟಿದೆ ಸರ್ ಇಲ್ಲಿ. ಮನೆ ತಗೆ ಬರ್ತವೆ ಸರ್ ಚಿರತೆಗಳು. ಎಲ್ಲಾ ಅಧಿಕಾರಿಗಳು ಹೇಳಿ ನಮ್ಗೆ ಸಾಕಾಗಿದೆ. ಅರಣ್ಯಕ್ಕೆ ಸರ್ ಬರ್ತೀವಿ, ನೋಡ್ತಾರೆ, ಬಂದ್ ನೋಡ್ಬಿಟ್ಟು ಫೋಟೋ ಹೊಡಿರಿ ಕಳ್ಸಿ ನಮ್ಗೆ. ಅರಣ್ಯ ಇಲಾಖೆಯವರಿಗೆ ಈ ಮುಖಾಂತರ ಒಂದು ಮಾತಾಡಕ್ ಇಷ್ಟಪಡ್ತೀನಿ. ನೀವು ಅರಣ್ಯ ಇಲಾಖೆಯವ್ರು ಏನ್ ಮಾಡ್ಬಿಡ್ತೀರಿ, ಇದ್ಯಾವುದು ನೀವು ಪ್ರಿಕಾಕ್ಷನ್ ತಗೊಳ್ಳಲ್ಲ.
ಅವಾಗ ಇವ್ರೇನ್ ಮಾಡ್ಬಿಡ್ತಾರೆ, ಈಗ ಪದೇ ಪದೇ ನೋಡೋ ಗಂಟೆ ನೋಡ್ತಾರೆ, ಏನಾರು ಎದುರಿಸ್ಬಿಟ್ಟು ಏನೋ ಒಂದು ಹೆಚ್ಚು ಕಮ್ಮಿ ಆಗಿ ಯಾವ್ದೋ ಒಂದು ಚಿರತೆ ಪರತೆ ಸತ್ತೋಗ್ಬಿಟ್ರೆ ಇವ್ರನ್ನೆಲ್ಲ ಎತ್ತಾಕ ಹೋಗ್ತೀರಿ ನೀವು. ಇವ್ರನ್ನ ಕಾಪಾಡ್ಕೊಳಕ್ ನಿಮಗೆ ಶಕ್ತಿ ಇಲ್ಲ ಅಂತಂದ್ಮೇಲೆ ಅವ್ರನ್ನವ್ರು ಕಾಪಾಡ್ಕೊಳಕಾರು ಬಿಡ್ಬೇಕು ಅಟ್ಲೀಸ್ಟ್. ಏನೋ ಸಮಸ್ಯೆ ಚಿರತೆ ಆನೆಗಳು ಫುಲ್ ಸರ್ ನಮ್ ಸೈಡ್ ಇಲ್ಲೆಲ್ಲ ಗುಡ್ಡಗಳು ಸರ್ ಫುಲ್ ಹೇಳಿದ್ರೆ ಬರ್ತಾರೆ, ಅಡ್ಡಿಯಪ್ಪ ನೇಜಗಳು ಬರ್ತಾರೆ, ಬಂದ್ ನೋಡ್ಬಿಟ್ಟು ಏನೋ ಮೇದಿದ್ದ ಬೇರೆ ಕೊಡ್ತೀವಿ ಹೋಗ್ರಿ ಬರ್ಕೊಂಡ್ಬಿಟ್ಟು ಹೊಯ್ತಾ ಇರ್ತಾರೆ, ಪುನಃ ಬರಲ್ಲ. ಏನೋ ಸಮಸ್ಯೆ ಆಗ್ಬಿಟ್ಟಿದೆ ಸರ್ ಇಲ್ಲಿ. ಆಮೇಲೆ ಎಮ್ಮೆಲೆ ಬರಲ್ಲ ಸರ್, ಎಮ್ಮೆಲೆ ಅವ್ರು ಬರಲ್ಲ. ಯಾವತ್ತೋ ಒಂದಿನ ಬರ್ತಾರೆ, ಓಟ್ ದಿನ ಬರ್ತಾರೆ, ಬಂದವ್ರ ಇಲ್ವೋ ಬಂದಿಲ್ಲ ಸರ್, ಯಾವತ್ತೊಂದಿನ ಬರ್ತಾರೆ, ಬಂದ್ಬಿಟ್ಟು ಕಾಲಿ ಕೈ ಹಿಡಿತಾರೆ ಓಟ್ಗೋಸ್ಕರ. ಹೋದ್ಮೇಲೆ ಪುನಃ ಇನ್ನು ನೋಡೋ 5 ವರ್ಷ ಬರ್ಬೇಕಾದ್ರೆ ಅಷ್ಟೇ ಸರ್. ಯಾಕೆ ಬಂದಣ ಏನ್ರಿಪಾ ಜನ ನೋಡಿ, ನಾ ಹೇಳ್ತಿಲ್ಲ, ನಿಮ್ ಜನನೇ ಹೇಳ್ತಾರೆ. ಸಮಸ್ಯೆ ಆಗ್ಬಿಟ್ಟಿದೆ ಸರ್ ಇಲ್ಲಿ. ಪರವಾಗಿಲ್ಲ, ನೀವೆಲ್ಲ ಧೈರ್ಯವಾಗಿ ಮಾತಾಡ್ತೀರಿ, ಯಾಕಂದ್ರೆ ಓಟ್ ಹಾಕಿದ್ದೀನಿ ಅಂದ್ಮೇಲೆ ಆ ಧೈರ್ಯ ನಿಮಗೆ ಇರಬೇಕು. ಧೈರ್ಯ ಮಾಡಿ ಏನ್ ಮಾಡ್ತೀರಾ ಆಂಬುಲೆನ್ಸ್ ಇದೆ ಸರ್, PG ಇದೆ. ಫೋನ್ ಮಾಡಿದ್ರೆ ನಾವೆಲ್ಲವಿ ಇಲ್ಲವಿ ಅಂತ ಹೇಳ್ತಾರೆ, ಅವ್ರು ಬರೋ ಗಂಟೆ ಜೀವ ಹೋಗಿರ್ತದೆ. ಬಸ್ಸು ಬಸ್ಸದೇ ಸಮಸ್ಯೆ ಸರ್, ಐಕ್ಳುಗಳಿಗೆ ಬಸ್ ಸಮಸ್ಯೆ ಆಗ್ಬಿಟ್ಟಿದೆ ಸರ್. ಐಕ್ಳುಗಳಿಗೆ 6 ಗಂಟೆ ಬಂದ್ರೆ 7 ಗಂಟೆ ಬರ್ತಾನೆ, ಹೆಣ್ಣೆಕ್ಳುಗಳು